ಸ್ವರ್ಗಲೋಕ, ಬ್ರಹ್ಮಲೋಕ ಮತ್ತು ವೈಕುಂಠಲೋಕ. ಈ 3 ಲೋಕಗಳಲ್ಲಿ ನೀವು ಯಾವುದನ್ನು ಬಯಸುತ್ತೀರೋ ಅದನ್ನು ಪಡೆಯಬಹುದು. ಅದಕ್ಕಾಗಿ ಇಲ್ಲಿ ತಿಳಿಸಿರುವ ಕಾರ್ಯಗಳನ್ನು ನೀವು ಫೆಬ್ರವರಿ 1ರಂದು ಬರುವ ಮಾಘ ಪೂರ್ಣಿಮೆಯಂದು ಮಾಡಬೇಕು. ಮೊದಲ ಕೆಲಸ, ಮಾಘ ಪೂರ್ಣಿಮೆಯಂದು ಎಳ್ಳು, ಹತ್ತಿ ಬಟ್ಟೆ, ಕಂಬಳಿ, ರತ್ನಗಳು, ಪಗಡಿ, ಪಾದರಕ್ಷೆ ಇತ್ಯಾದಿಗಳನ್ನು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡುವುದು. ಹೀಗೆ ದಾನ ಮಾಡುವವನು ಸ್ವರ್ಗಲೋಕದಲ್ಲಿ ಸುಖಿಯಾಗಿರುತ್ತಾನೆ. ಎರಡನೇ ಕೆಲಸ, ಬ್ರಹ್ಮವೈವರ್ತ ಪುರಾಣದ ದಾನ. ಹೌದು, ಮತ್ಸ್ಯ ಪುರಾಣದಲ್ಲಿ ಹೇಳಿರುವಂತೆ ಈ ದಾನವನ್ನು ಮಾಡುವುದರಿಂದ ಬ್ರಹ್ಮಲೋಕದ ಪ್ರಾಪ್ತಿಯಾಗುತ್ತದೆ. ಮೂರನೇ ಕೆಲಸ, ಭಗವಾನ್ ಶಿವನ ವಿಧಿಪೂರ್ವಕ ಪೂಜೆ ಅರ್ಚನೆ. ಇದರಿಂದ ನೀವು ಅಶ್ವಮೇಧ ಯಜ್ಞದ ಸಮಾನ ಪುಣ್ಯವನ್ನು ಪಡೆಯುವುದಲ್ಲದೆ ಭಗವಾನ್ ವಿಷ್ಣುವಿನ ಪರಮಧಾಮವಾದ ವೈಕುಂಠದಲ್ಲಿ ಪ್ರತಿಷ್ಠೆ ಹೊಂದುವ ಸೌಭಾಗ್ಯವನ್ನು ಪಡೆಯಬಹುದು. ಮತ್ತು ಈ ಶುಭ ದಿನದಂದು ಪ್ರಾತಃ ಕಾಲ ಸ್ನಾನಾದಿ ಕರ್ಮಗಳನ್ನು ನೆರವೇರಿಸಿ ಭಗವಂತನ ಪೂಜೆ, ಶ್ರಾದ್ದ ಹಾಗೂ ದಾನಗಳನ್ನು ಮಾಡಿದರೆ ವಿಶೇಷ ಪುಣ್ಯ ಫಲ ಲಭಿಸುತ್ತದೆ. ಆದ್ದರಿಂದ ಗಮನದಲ್ಲಿರಲಿ, ಭಾನುವಾರ ಫೆಬ್ರವರಿ 1 ಈ ದಿನದ ಹೆಚ್ಚಿನ ಲಾಭವನ್ನು ಎಲ್ಲರೂ ತಪ್ಪದೆ ಪಡೆದುಕೊಳ್ಳಿ. ಹರಿ ಓಂ.